ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಇದು 100ನೇ ವಿಡಿಯೋ, 100ನೇದ್ದು ಇದು ನಡೀತಾ ಇದೆ. ನಾನೇನು ದೊಡ್ಡ ಜ್ಞಾನಿ ಪಂಡಿತನಲ್ಲ. ನನ್ನ ಅಲ್ಪಮತಿಗೆ ತಿಳಿದ 4 ವಿಚಾರಗಳನ್ನು ಹೇಳ್ತಾ ಬಂದೆ. ಯಾರೋ ನನಗೆ ಪ್ರೋತ್ಸಾಹ ಮಾಡಿದರು, ಇಲ್ಲ ಅಮರ್ ದೀಕ್ಷಿತ್ ನೀವು ಹೇಳ್ರಿ, ಸ್ವಲ್ಪ 5 ನಿಮಿಷದ ಹೇಳ್ರಿ ಅಂದದಕ್ಕೆ ಹೇಳ್ತಾ ಬಂದೆ. ಇದು ಇದಕ್ಕಿಂತ ಮೊದಲೇ ಹೇಳಿರ್ಬೋದು, ಆದರೂ ಕೊನೆಯದಾಗಿ ನನಗೆ ಇದಕ್ಕೆ ಹೇಳಬೇಕಂತೇಳಿ ನನ್ನ ಮನಸ್ಸಿಗೆ ಬಂತು. ಕಾರಣ ಇದೇ ವಿಷಯ ಹೇಳ್ತಾ ಇದ್ದೀನಿ. ಸ್ವಾಮಿ ವಿವೇಕಾನಂದರಿಗೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರು ಪುಣೆಯಲ್ಲಿ ಒಂದು ಪ್ರಶ್ನೆ ಕೇಳಿದರು. ಹಿಂದೂ ಯಾಕೆ ಸಂಘಟಿತರಾಗ್ತಾ ಇಲ್ಲ, ಹಿಂದೂ ಯಾಕೆ ಧಾರ್ಮಿಕ ಆಗ್ತಾ ಇಲ್ಲ, ಹಿಂದೂ ಯಾಕೆ ತನ್ನ ಮತಕ್ಕೆ ವಿರೋಧ ಆಗಿ ತಯಾರಾಗ್ತಾ ಇದ್ದಾನೆ, ಹಿಂದೂ ಯಾಕೆ ತನ್ನ ಮತನ್ನೇ ಬೈತಾ ಇದ್ದಾನೆ ಅಂಥೇಳಿ ಕೇಳಿದಾಗ ವಿವೇಕಾನಂದರು ಹೇಳಿದ ಪ್ರಶ್ನೆ, ನೀವು ನೋಡ್ರಿ, ಮುಸಲ್ಮಾನರು 5 ಸಲ ನಮಾಜ್ ಬೀಳ್ತಾರೆ. ಮುಸಲ್ಮಾನರು ತನ್ನ ಧರ್ಮಕ್ಕೆ ಮೊದಲನೇ ಮಹತ್ವ ಕೊಡ್ತಾನೆ. ಮುಸಲ್ಮಾನ ತನ್ನ ಖುರಾನಿನನ್ನೇ ತನ್ನ ಮಕ್ಕಳಿಗೆ ಕಲಿಸ್ತಾನೆ. ಮುಸಲ್ಮಾನ ಸಂಘಟಿತರಾಗಿರ್ತಾರೆ. ಮುಸಲ್ಮಾನರು ತಮ್ಮ ಎಲ್ಲರಿಗೆ ಅಣ್ಣತಮ್ಮಂದರ ಭಾವನೆಯನ್ನು ಇಟ್ಕೊಳ್ತಾರೆ. ನಾವು ಮುಸಲ್ಮಾನರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಅವ್ರ ಮೇಲೆ ದೋಷ ಕೊಡೋದು ಬೇಕಾಗಿಲ್ಲ. ನಮ್ಮಲ್ಲಿರ್ತಕ್ಕಂಥ ದೋಷಗಳು ಏನು ಎಂಬುದನ್ನು ನಾವು ಇದು ಮಾಡಬೇಕು. ನಾವು ನಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಕಲಿಸ್ಬೇಕು. ನಾವು ನಮ್ಮ ಧರ್ಮದ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ಸ್ವಲ್ಪ ಆದರೂ ಕಲಿಸ್ಲಿಕ್ಕೆ, ಆಧುನಿಕ ವಿದ್ಯೆ ಜೊತೆಯಲ್ಲಿ ಸ್ವಲ್ಪ ನಮ್ಮ ಧಾರ್ಮಿಕ ವಿಚಾರನ ಕಲಿಸ್ಬೇಕು. ಎಲ್ಲರನ್ನ ದೇವಸ್ಥಾನದಲ್ಲಿ ಪ್ರವೇಶ ಇರಬೇಕು. ನಾವೆಲ್ಲರೂ ಒಂದಾಗ್ತಕ್ಕಂಥ ಭಾವನೆಯನ್ನು ಬೆಳೆಸಬೇಕು. ಎಲ್ಲೋ ಅಸ್ಪೃಶ್ಯತಾ ಬಂದುಬಿಡ್ತು ನಮ್ಮಲ್ಲಿ, ದುರ್ಭಾಗ್ಯವಾಗಿ ಅದನ್ನು ಯಾರೂ ಆಚರಣೆ ಮಾಡಬಾರ್ದು. ಈ ರೀತಿ ಆಗಬೇಕು. ಆಗಲಿಲ್ಲ ಅಂದರೆ ಏನಾಗುತ್ತೆ ಎಂಬುದು ಇತಿಹಾಸ ನಮಗೆ ಆಲ್ರೆಡಿ ಪಾಠ ಕಲಿಸಿದೆ. 1-2 ಉದಾಹರಣೆಗಳನ್ನು ಹೇಳ್ತೀನಿ. ಹಿಂದಕ್ಕೆ ಪಾಣಿಪತ್ ಯುದ್ಧ, ಪೇಶ್ವೆ ರಾಜರು ಬ್ರಾಹ್ಮಣರಿಗೆ ಅಹಮದ್ ಶಾ ಅಬ್ದಾಲಿಗೆ ಆಯಿತು. 3ನೇ ಪಾಣಿಪತ್ ಯುದ್ಧ. ಆ ಯುದ್ಧ ನಡಿಬೇಕಾದ ಮೊದಲನೇ ದಿವಸ ಪಾಣಿಪತ್ ಯುದ್ಧದ ವೀಕ್ಷಣೆ ಮಾಡಲಿಕ್ಕೆ ಗುಡ್ಡದ ಮೇಲೆ ಏರಿ ಅಹಮದ್ ಶಾ ಅಬ್ದಾಲಿ ವಿಶಾಲವಾದಂಥ ಈ ಬ್ರಾಹ್ಮಣರ ಸೇನೆಯನ್ನು ನೋಡ್ತಾನೆ. ದೊಡ್ಡ ಸೇನೆ, ಅದರಲ್ಲಿ ಜಾಟ್ರು, ಮರಾಠರು, ಕೋಳಿ ಜನಾಂಗದವರು, ಬ್ರಾಹ್ಮಣರು, ಎಲ್ಲರೂ ಕುಲದವರು ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸೇನಾಧಿಪತಿಗಳಾಗಿದ್ದರು. ಒಂದ್ಸಲ ಅವನಿಗೆ ಭಯ ಕೂಡ ಆಗ್ತದೆ, ಇಷ್ಟು ದೊಡ್ಡ ವಿಶಾಲ ಸೇನೆ ಇದೆ ಈ ಪೇಶ್ವೆ ರಾಜರದು, ಬ್ರಾಹ್ಮಣರದು, ಹಿಂದೂಗಳದು ಅಂಥೇಳಿ. ಅವ ಕೇಳ್ತಾನೆ ಅವನು ಸೇನಾಧಿಪತಿಗೆ, ಅಹಮದ್ ಶಾ ಅಬ್ದಾಲಿ, ಇಷ್ಟು ಕಡೆ ಹೊಗೆ ಬರ್ತಾ ಇದೆ ಅಲ್ಲ ಈ ಬ್ರಾಹ್ಮಣ ರಾಜ್ಯದಲ್ಲಿ, 20-25 ಕಡೆ ಹೊಗೆಗಳು ಬರ್ತಾ ಇದೆ, ಏನು ಕಾರಣ? ಆ ಸೇನಾಧಿಪತಿ ಹೇಳ್ತಾನೆ, ಇಲ್ಲ ರಾಜ, ಇವರೆಲ್ಲ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ ಸಾಯಂಕಾಲದ ಹೊತ್ತು. ಅಲ್ಲ, ಅಡಿಗೆ ಮಾಡ್ಕೊಳ್ಳಿ, ಆದ್ರೆ 15-20 ಕಡೆ ಬೇರೆ ಬೇರೆ ಕಡೆ ಹೊಗೆ ಬರ್ತಾ ಇದೆಯಲ್ಲ ಅಂದಾಗ ಅಹಮದ್ ಶಾ ಅಬ್ದಾಲಿಗೆ ಆ ಸೇನಾಧಿಪತಿ ಹೇಳ್ತಾನ, ಇವರು ಬ್ರಾಹ್ಮಣರು, ಇವರು ಸೇನಾಧಿಪತಿಗಳೆಲ್ಲ ಹಿಂದೂಗಳು, ಇವರಲ್ಲಿ ಮಡಿ ಆಚಾರಗಳು ಜಾಸ್ತಿ. ಒಬ್ಬರು ಅಡಿಗೆ ಒಬ್ಬರು ಊಟ ಮಾಡೋದಿಲ್ಲ, ಒಬ್ಬರು ಜೊತೆ ಕೂತು ಒಬ್ಬರು ಊಟ ಮಾಡೋದಿಲ್ಲ, ಒಬ್ಬರ ಪಂಕ್ತಿಯಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಹ ಪಂಕ್ತಿ ಇರೋದಿಲ್ಲ, ಭೇದ ಭಾವಗಳು ಇವರಲ್ಲಿ ಜಾಸ್ತಿ ಇರ್ತಾವ. ಅವಾಗ ಅಹಮದ್ ಶಾ ಅಬ್ದಾಲಿ ಹೇಳ್ತಾನೆ, ನಡಿ ನಾಳಿನ ಯುದ್ಧ ನಾವು ಗೆದ್ದಿತೀವಿ ಅಂತ ಹೇಳಿ. ಅವಾಗ ಸೇನಾಧಿಪತಿ ಕೇಳ್ತಾನೆ ಅಬ್ದಾಲಿಗೆ, ಅವರು ಬೇರೆ ಬೇರೆ ಅಡಿಗೆ ಮಾಡಿ ಊಟ ಮಾಡೋದಕ್ಕೆ ನಾವು ಯುದ್ಧ ಗೆದ್ದದಕ್ಕೆ ಏನು ಸಂಬಂಧ? ಅವಾಗ ಹೇಳ್ತಾನೆ ಅಹಮದ್ ಶಾ ಅಬ್ದಾಲಿ, ಯಾವ ಜನರು ಒಂದು ಕಡೆ ಕೂತು ಊಟ ಮಾಡೋದಿಲ್ಲೋ, ಯಾವ ಜನರು ಸಪಂಕ್ತಿ ಭೋಜನ ಮಾಡೋದಿಲ್ಲೋ, ಯಾವ ಜನರು ಒಂದು ಕಡೆ ತಮ್ಮ ಅಡಿಗೆಗಳನ್ನು ಮಾಡ್ಕೊಳ್ಳೋದಿಲ್ಲೋ, ಯಾರು ಇಷ್ಟು ಭಿನ್ನವಾಗಿರ್ತಾರೋ ಅವ ಒಂದು ವಿಷಯಕ್ಕೆ ಪ್ರಾಣ ಕೊಡೋದಿಲ್ಲ. ಕಾರಣ ನಾವು ಗೆದ್ದಿತೀವಿ. ದುರ್ಭಾಗ್ಯವಾಗಿ ಆ ಯುದ್ಧನ ಅಹಮದ್ ಶಾ ಅಬ್ದಾಲಿ ಗೆದ್ದ. ಇದು ಇತಿಹಾಸದಿಂದ ನಾವು ಕಲಿಬೇಕಾದಂಥ ಪಾಠ. ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿ ಇದ್ದಾಗ ಒಮ್ಮೆ ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು. ಅಲ್ಲಿ ಗಜನಿ ನೋಡ್ಬೇಕಂತ ಕೇಳಿದ್ರು. ಅಲ್ಲಿ ಹೇಳಿದ್ರು, ಇಲ್ಲಿ ಗಜನಿಯಲ್ಲಿ ಏನೂ ಇಲ್ಲ, ಅಲ್ಲೇನು 5 ಸ್ಟಾರ್ ಹೋಟೆಲ್ ನಿಮ್ಗೆ ಇಳಿಸ್ಲಿಕ್ಕೆ ಏನೂ ಇಲ್ಲ ಗಜನಿ ಅಂದ್ರೆ. ಇಲ್ಲ, ನನಗೆ ಗಜನಿ ಮನಸ್ಸಿನಲ್ಲಿ ಕೊರಿತಾ ಇದೆ, ನಾನೊಮ್ಮೆ ನೋಡಿ ಬರಬೇಕು. ಕರ್ಕೊಂಡೋದ್ರು ಹೆಲಿಕಾಪ್ಟರ್ನಲ್ಲಿ, ನೋಡಿ ಬಂದರು ವಾಜಪೇಯಿ ಅವರು. ನಂತರ ಬಂದಾಗ ಹೇಳ್ತಾರೆ ಅವರು, ಮೊಹಮ್ಮದ್ ಗಜನಿ ಎಂಬವನು ಸ್ವಲ್ಪ ಮಂದಿ ಗುಂಡಾಗಳನ್ನ, ಡಾಕುಗಳನ್ನ ಕರ್ಕೊಂಡು ಬಂದು ನಮ್ಮ ಸೋಮನಾಥಕ್ಕೆ ಬಂದ. ಸೋಮನಾಥ ದೇವಾಲಯನ್ನು ಒಡೆದ, ಶಿವಲಿಂಗ ಒಡೆದ, ಆಕಳ ಹತ್ಯೆ ಮಾಡಿದ, ಬ್ರಹ್ಮ ಹತ್ಯೆ ಮಾಡಿದ, ಅಲ್ಲಿ ಬ್ರಾಹ್ಮಣ ಪೂಜಾರಿಯನ್ನು ಕೊಲ್ಲಿದ, ರಕ್ತಪಾತ ಮಾಡಿದ, 70 ಮಣದ ಬಂಗಾರದ ಗಂಟೆಯನ್ನು ತುಂಡುಗಳು ಮಾಡಿಕೊಂಡು ಒಂಟೆ ಮೇಲೆ ಹೊತ್ಕೊಂಡು ಹೋದ. ನಂತರ ಆ ಊರಿನ ಜನರಿಗೆ ಕೇಳಿದ್ರಂತ, ನೀವು ಯಾಕೆ ಹೋಗಲಿಲ್ಲ? ಇಷ್ಟೆಲ್ಲ ಘೋರ ಆದಾಗ ನೀವೆಲ್ಲರೂ ತಡಿಬೋದಾಗಿತ್ತಲ್ಲ, ನೀವೆಲ್ಲರೂ ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ವಾಜಪೇಯಿ ಅವರು ಹೇಳ್ತಾರ, ಆ ಜನರು ಹೇಳಿದ ಮಾತುಗಳು ನನ್ನ ಮನಸ್ಸಿಗೆ ಭಾಳ ಬಾಧೆ ಆಗ್ತದೆ. ಅವ್ರು ಹೇಳ್ತಾರ, ನಮಗೆ ಗುಡಿಯಲ್ಲಿ ಪ್ರವೇಶ ಇಲ್ಲ, ನಮಗೆ ಒಳಗಡೆ ಬರಬೇಡ್ರಿ ಅಂತಾರ, ನಮಗೆ ಮುಟ್ಟಬೇಡ್ರಿ ಅಂತಾರ, ನಮ್ಮನ್ನು ದೂರ ಇಡ್ತಾರ, ಕಾರಣ ನಾವು ಹೋಗಿಲ್ಲ. ನೋಡ್ರಿ, ನಾವು ಯಾರಿಗೆ ಶಾಸ್ತ್ರ ಕೊಡಬೇಕಾಗಿತ್ತೋ ಶಾಸ್ತ್ರ ಓದ್ಲಿಕ್ಕೆ ಎಲ್ಲರಿಗೂ ಕೊಡಲಿಲ್ಲ. ನಾವು ಶಸ್ತ್ರಗಳೇ ಯಾರಿಗೆ ಕೊಡಬೇಕಾಗಿತ್ತೋ ಶಸ್ತ್ರಗಳೇ ಎಲ್ಲರಿಗೂ ಕೊಡಲಿಲ್ಲ. ನಾವು ಎಲ್ಲರಿಗೆ ಪ್ರವೇಶ ಆಗ್ತಕ್ಕಂಥ ದೇವಸ್ಥಾನಗಳಲ್ಲಿ ಪ್ರವೇಶ ಕೊಡಲಿಲ್ಲ. ಎಲ್ಲ ಭಿನ್ನತೆಗಳಲ್ಲಿಂದ ಈ ರೀತಿ ಆಯಿತು. ಇದು ವಾಜಪೇಯಿ ಅವರು ಹೇಳಿದ ಮಾತು. ಅದೇ ಪ್ರಕಾರ ವಿಶ್ವೇಶ ತೀರ್ಥರು ಒಂದು ಮಾತು ಹೇಳಿದ್ದಾರೆ,
ಹಿಂದೂ ಸಮಾಜ ಒಂದು ದೊಡ್ಡ ವಟವೃಕ್ಷ ಇದ್ದ ಹಾಗೆ, ಅನೇಕ ಮತಗಳು ಅವೇನವು ಟೊಂಗೆಗಳಿದ್ದ ಹಾಗೆ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ, ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಕುಂಬಾರ, ಕಂಬಾರ, ಬಡಿಗೆರ, ಇವೆಲ್ಲ ಒಂದೊಂದು ಟೊಂಗೆಗಳಿದ್ದಂಗೆ. ಅವನು ಒಬ್ಬರು ಬುಡ ಕಡಿತಾ ಇದ್ದಾನೆ ಆ ಗಿಡದ್ದು. ನೀವೆಲ್ಲರೂ ಬುಡಗಳ ಕಡೆ ನೋಡೋದು ಬಿಟ್ಟು ಟೊಂಗೆಗಳನ್ನು ಹಿಡ್ಕೊಂಡು ಕೂತು ಬಿಟ್ಟಿದ್ದೀರಿ. ಒಂದು ದಿವಸ ಆ ಗಿಡ ನೆರಕ್ಕೆ ಉರುಳಿತು, ಆ ಗಿಡ ಕೆಳಗೆ ಬಿತ್ತು, ಒಣಗಿ ಹೋಗಿಬಿಡ್ತದೆ. ನಿಮ್ದು ಯಾವುದೂ ಅವಶೇಷಗಳು ಇರೋದಿಲ್ಲ. ಕಾರಣ ನೀವು ಆ ಬೊಡ್ಡೆ ಕಡೆ ಒಂದು ಕಡೆ ಲಕ್ಷ್ಯ ಇರಲಿ. ಟೊಂಗೆಗಳನ್ನು ಹಿಡ್ಕೊಂಡು ಜೋತಾಡಬೇಡ್ರಿ. ನನ್ನ ಮತ, ನಾನು ಶ್ರೇಷ್ಠ, ನಾನು ಸರ್ವೋತ್ತಮ, ನನ್ನ ಮತನೇ ಕರೆಕ್ಟು, ನಾನೇ ಹೇಳಿದ್ದು ಕರೆಕ್ಟು, ನನ್ನ ವಿಚಾರಣೆ ಎಲ್ಲ ಕಡೆ ಕೇಳಬೇಕು. ಈ ರೀತಿ ಕಪ್ಪೆಗಳ ಥರ ಆಗಬೇಡ್ರಿ. ಬಾವಿಯ ಕಪ್ಪೆ ವಿಶಾಲವಾದ ಮನೋಭಾವನೆ ಬೆಳೆಸ್ಕೊಡ್ರಿ. ಇದು ವಿಶ್ವೇಶತೀರ್ಥರು ಹೇಳಿದ ಮಾತುಗಳು ನೋಡ್ರಿ. ಅದರಲ್ಲಿ ಎಷ್ಟು ಅರ್ಥಗರ್ಭಿತವಾಗ್ಯದ. ನಾವು ಪ್ರತಿಯೊಂದಕ್ಕೆ ನಮ್ಮ ಸನಾತನ ಧರ್ಮದ ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡಿದಾಗ ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಏನು ಹೇಳ್ತಾರೆ, ವಸುದೈವ ಕುಟುಂಬಕಂ, ಈ ಜಗತ್ತೇ ಒಂದು ಕುಟುಂಬ. ಅದನ್ನೇ ಮೋದಿ ಅವರು ಹೇಳ್ತಾ ಇದ್ದಾರೆ. 140 ಕೋಟಿ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮಂದಿರು. ಆ ಭಾವನೆಯನ್ನು ನೀವು ಬೆಳೆಸ್ರಿ ದೇಶದಲ್ಲಿ. ನಾವು ಆ ರೀತಿ ನಮ್ಮ ಸಮಾಜನ ತಯಾರಾಗಬೇಕು. ನಮ್ಮ ಯೂತ್ಸ್ಗಿಂತ ಕಥೆಗಳನ್ನು ಹೇಳಬೇಕು. ನಮ್ಮಲಿಂದ ಆಗೋದಂಥ ತಪ್ಪುಗಳ ಪುನರಾವರ್ತನೆ ಆಗಬಾರ್ದು. ನಾವೆಲ್ಲರೂ ಸಂಘಟಿತರಾಗಿರಬೇಕು. ಯಾವುದೋ ಕಾರಣಕ್ಕೆ ನಾವು ಆಚರಣೆ ಬೇರೆ ಇರ್ಬೋದು. ಎಲ್ಲರನ್ನು ಒಂದು ಮಾಡ್ರಿ, ಜಾತಿಗಳೆಲ್ಲ ಒಂದಾಗ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಹೊಸ್ತಿಲಿನ ಒಳಗಡೆ ನಿಮ್ಮ ಜಾತಿ, ಮತ, ನಿಮ್ಮ ಪೂಜೆ, ಆರಾಧನೆ ಪದ್ಧತಿ ಇರಲಿ. ಹೊರಗೆ ಬಂದಾಗ ಸಂಪೂರ್ಣ ಹಿಂದೂ ಸಮಾಜ ನಮ್ಮದು. ನಾವೆಲ್ಲರೂ ಅಣ್ಣ ತಮ್ಮಿದ್ರು. ಎಲ್ಲಿವರೆಗೆ ಹಿಂದೂ ಬಲಶಾಲಿ ಆಗಿರ್ತಾನೋ, ಎಲ್ಲಿವರೆಗೆ ಹಿಂದೂ ಬಹುಸಂಖ್ಯಾತನಾಗಿರ್ತಾನೋ, ಅಲ್ಲಿವರೆಗೆ ಈ ದೇಶದಲ್ಲಿ ಸೆಕ್ಯುಲರ್ ಉಳಿತದೆ. ಅಲ್ಲಿವರೆಗೆ ಈ ದೇಶದಲ್ಲಿ ಎಲ್ಲರೂ ಸಾಮರಸ್ಯವಾಗಿರಲಿಕ್ಕೆ ಸಾಧ್ಯ. ಕಾರಣ ಹಿಂದೂ ಬಲಶಾಲಿಯಾಗಿ ಯಾರ ಮೇಲೆ ದೌರ್ಜನ್ಯ ಮಾಡೋದು